ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ನ ತೊಗೊಂಡು ಬಂದಿದ್ದೆ. ಅದ್ರ ಜೊತೆಗೆ ನಾವು ಯಾವಾಗಲೂ ನಾಟಿ ಕೋಳಿ ಚಿಕನ್ನೇ ಬೇಕು ಅಂತ ಹೇಳ್ಬಿಟ್ಟು ನಾವು ಚಿಕಾಗೋಗೆ ಹೋಗಿ ತೊಗೊಂಡು ಬರೋದು. ನಮ್ಮ ಮನೆ ಹತ್ರದಿಂದ ಚಿಕಾಗೋಗೆ ಆಲ್ಮೋಸ್ಟ್ 1 ಗಂಟೆ ಟೈಮ್ ಜರ್ನಿ ಆಗುತ್ತೆ. ಚಿಕನ್ ತೊಗೊಂಡು ಬರೋದಕ್ಕೆ ನಾವು 1 ಗಂಟೆ ಹೋಗಿ ಮತ್ತೆ 1 ಗಂಟೆ ವಾಪಸ್ ಬರಬೇಕು. ಅಷ್ಟು ದೂರ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಫ್ರೆಶ್ ಚಿಕನ್ ಕಟ್ ಮಾಡಿರುವಂಥದ್ದು ಸಿಗೋದಿಲ್ಲ. ಯಾಕಂತಂದರೆ ನಮಗೆ ಅಲ್ಲಿ ಲೈವ್ ಚಿಕನನ್ನೇ ತೋರಿಸಿ ನಮಗೆ ಯಾವ್ದು ಬೇಕು, ಎಷ್ಟು kg ಬೇಕು ಅಂತ ಕೇಳಿ ನಮಗೆ ಕಟ್ ಮಾಡಿ ಕೊಡ್ತಾರೆ. ಈ ಅಮೆರಿಕಾದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ kg ಲೆಕ್ಕದಲ್ಲಿ ಇರೋದಿಲ್ಲ, LB ಲೆಕ್ಕದಲ್ಲಿ ಇರುತ್ತೆ. ಅರ್ಧ kg ಅಂತಂದರೆ 450 ಗ್ರಾಮ್ ಅಷ್ಟು ಇರುತ್ತೆ. ಅಷ್ಟಕ್ಕೆ ನಾವು ಒಂದು LB ಅಂತ ಕರಿತೀವಿ. LBನ ನಾವು ಯಾವ ರೀತಿ ಪ್ರೈಸನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಡಾಲರ್ ಲೆಕ್ಕದಲ್ಲಿ ಕೊಡ್ತೀವಿ. ಈಗ ನನಗೆ 450 ಗ್ರಾಮ್ ಚಿಕನ್ನಿಗೆ $3.5 $4 ಆ ಥರ ಬೀಳುತ್ತೆ. ವಿತ್ ಸ್ಕಿನ್ನು ಕೂಡ ಕೊಡ್ತಾರೆ, ಅಥವಾ ವಿತೌಟ್ ಸ್ಕಿನ್ನು ಕೂಡ ಕಟ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ಯಾಟ್ ಕೂಡ ಅನ್ನೋದು ಆ ಥರ ಇರಲ್ಲ. ನಾಟಿ ಕೋಳಿ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರಂತೂ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ನಾವು ಒಂದ್ಸರಿ ಡಿಸ್ಕವರ್ ಮಾಡಿದ್ವಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನಾಟಿ ಕೋಳಿ ಚಿಕನ್ನು ಸಿಗುತ್ತಾ, ಲೈವ್ ಆಗಿರೋದೇನೋ ಸಿಗುತ್ತಾ ಇಲ್ಲಿ ಅಂತ. ಅಮೇರಿಕಾದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಫ್ರೋಝನ್ ಫುಡ್ಡು ಫ್ರಿಜ್ಜಲ್ಲಿ ತೊಗೊಂಡು ಬಂದು ಹಳಸಿದ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಎಲ್ಲ ಓಪನ್ ಮಾಡಿ ಅದನ್ನು ತಿಂದು ಜೀರ್ಣಿಸ್ಕೊಳ್ಳೋಷ್ಟರಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ. ಆದರೆ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿ ಸಾರಿ ಚಿಕಾಗೋ ಹೋದಾಗಲೆಲ್ಲ ನಾನು ಚಿಕನನ್ನು ಮರೀದೇ ತೊಗೊಂಡು ಬರ್ತೀನಿ ಮನೆಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರೆಲ್ಲ ಚಿಕನ್ ಲವರ್ ಇದ್ದಾರೋ ಅವರೆಲ್ಲರೂ ಒಂದು ಕಮೆಂಟ್ ಮೂಲಕ ತಿಳಿಸಿ. ನೀವು ಎಷ್ಟು ದೂರ ಹೋಗ್ತೀರಾ ಚಿಕನ್ ತೊಗೊಂಡು ಬರೋದಕ್ಕೆ? ಚಿಕನ್ ತಿನ್ನಬೇಕು ಅಂತ ಒಂದ್ಸರಿ ಅನ್ನಿಸ್ಬಿಟ್ರೆ ಎಷ್ಟೇ ದೂರ ಆದರೂ ಸರಿ ಹೋಗ್ಬಿಟ್ಟು ತೊಗೊಂಡು ಬರ್ತೀವಿ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.